ಗೌರ್ಮೆಂಟಿಂದ ನೋಡಿ ಒಂದು ಆದೇಶ ಬಿಡುಗಡೆ ಆಗಿರುವಂಥದ್ದು. ಅಂದರೆ ನೋಡಿ ಇಲ್ಲಿ ಸಬ್ಜೆಕ್ಟಲ್ಲಿ ಮೆನ್ಷನ್ ಮಾಡಿದರೆ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾದಿರತಕ್ಕಂಥ ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆಗಳನ್ನು ತ್ವರಿತಗತಿಯಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಮೇಲುಸ್ತುವಾರಿಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಿಕ್ಕೆ ಬಗ್ಗೆ ಅಂತ. ಸೊ ಏನಿದೆಲ್ಲ ಹೇಳ್ತಾ ಇದ್ದಾರೆ ಅಂದರೆ, ಈಗಾಗಲೇ ಸಾಕಷ್ಟು ಡಿಲೇ ಆಗಿಬಿಟ್ಟಿದೆ. ಇದು ಬಜೆಟ್ಟಿಂದ ಶುರು ಮಾಡ್ತು ಅಂತಂದರೆ ನೋಡಿ, ಎಲ್ಲರೂ ಅದನ್ನೇ ಹೇಳ್ತಾರೆ. ಬಜೆಟಲ್ಲಿ ನಾವು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ 56,000 ಹಂತವಾಗಿ ಮಾಡಿಬಿಟ್ಟು ಇದೇ ಕತೆ. ನೆನೇನೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ನಿಮಗೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, FD ತನ್ನ ಅನುಮೋದನೆಯನ್ನು ಪಾಸ್ ಮಾಡಿ ಹಲವು ವರ್ಷಗಳೇ ಕಳೆದೋಗ್ಬಿಡುತ್ತೆ. ಆದರೆ ಯಾವ ಇಲಾಖೆಗೆ ಅನುಮೋದನೆಯನ್ನು ಪಾಸ್ ಮಾಡುತ್ತೆ FD, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು, ಸೊ ಆ ಇಲಾಖೆ ಅಧಿಸೂಚನೆಗಳಾಗೋದು ತುಂಬ ತಡ ಆಗುತ್ತೆ. ಇದೇನು ಆಟೋಮ್ಯಾಟಿಕ್ ಆಗಲ್ಲ, ಇದು ಸ್ವಯಂಚಾಲಿತ ಅಲ್ಲ. ಇದು ಬೇಕು ಅಂತಲೇ ಮಾಡ್ತಕ್ಕಂಥ ಪ್ರಯತ್ನಗಳು. ಇದು ಸರ್ಕಾರಗಳು ಮತ್ತು ಇಲಾಖೆಯವರು ಇವೆಲ್ಲವರನ್ನ ಸೇರಿಕೊಂಡು ಇಲ್ಲಿ ಆಯಿತಾ. ನಾನು ಹೇಳೋದು, ಜನರ ಟ್ಯಾಕ್ಸನ್ನು ಯೂಸ್ ಮಾಡಿಕೊಂಡು ಇಡೀ ರಾಜ್ಯ ದಿವಾಳಿ ಮಾಡೋದು ಗೊತ್ತು, ಆದರೆ ನೋಟಿಫಿಕೇಷನ್ ಮಾಡಿ ಯಾಕೆ ಸಂಬಳ ಕೊಡಲಿಕ್ಕಾಗಲ್ಲ ಅಲ್ವಾ? ಇದು ಫಂಡಮೆಂಟಲ್ ಕ್ವಶನ್. ಇದು ನಿಮಗೆಲ್ಲ ಗೊತ್ತೇ ಇದೆ. ಈ ರಾಜ್ಯದ ಬೆಳವಣಿಗೆ ಏನಾಗ್ತಾ ಇದೆ, ಏನು ನಡೀತಾ ಇದೆ ನಿಮಗೆಲ್ಲ. ಅದೇನು ನಾನು ಮತ್ತೆ ಅದನ್ನು ರಿಪೀಟ್ ಮಾಡಲಿಕ್ಕೆ ನನಗೂ ಇಷ್ಟ ಇಲ್ಲ ಅದು, ಆಯಿತಾ. ನೋಡಿ, ಇವತ್ತು ಬಂದಿರ್ತದೆ. ಆ್ಯಕ್ಚುಲಾಗಿ ಇದು 24ನೇ ತಾರೀಕಲ್ಲಿ ಪ್ರಿಪೇರ್ ಮಾಡಿದ್ದಾರೆ, ಬಟ್ ಇದು ಸಿಗ್ನೇಚರ್ ಆಗಿಲ್ಲ ಅಂತ ಹಾಗಾಗಿ ಅದು ಸಿಗ್ನೇಚರ್ ಹಾಕೋದು, ಸರ್ಟಿಫೈಡ್ ಮಾಡೋದು ಈ ಪ್ರತಿಗೆ ಲೇಟ್ ಆಯಿತು ಅಂತ ಅನಿಸುತ್ತೆ. ಅದು ಇವತ್ತಿಂದ ಅದು ವೈರಲ್ ಆಗಿದೆ ಒಂದು ಕಡೆಯಿಂದ. ನೋಡೋಣ ಈಗ ಪ್ರಸ್ತಾವನೆ ಏನು ಹೇಳಿದ್ದಾರೆ ಇಲ್ಲಿ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾದಿರತಕ್ಕಂಥ ಹುದ್ದೆಗಳ ಪೈಕಿ ಸುಮಾರು 72,186 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅನುಮೋದಿಸಿದ್ದು ವಿವರಗಳು ಈ ಕೆಳಕಂಡಂತಿವೆ. 72,186 ಹುದ್ದೆಗಳಿಗೆ ಅಪ್ರೂವಲ್ ಪಾಸ್ ಆಗಿದೆ, ಆಯಿತಾ. ಈ ವಿವರಗಳು ಅನೆಕ್ಸರ್ ಟೈಪಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಡಿಪಾರ್ಟ್ಮೆಂಟು ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ 2023-24ನೇ ಸಾಲಿಂದ ಇಲ್ಲಿಯವರೆಗೆ ಅಂತ ವಿವಿಧ ಇಲಾಖೆಗಳಲ್ಲಿ ಕಾದಿರತಕ್ಕಂಥ ಸುಮಾರು 40,009 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಸಹಮತಿಯನ್ನು ನೀಡಿದೆ. ವಿವಿಧ ಇಲಾಖೆಗಳು ನಿಮ್ಗೆ ಯಾವುದು ಅಂತ ಅದು ಅನೆಕ್ಸರಲ್ಲಿ ಗೊತ್ತಾಗ್ಬಿಡುತ್ತೆ, ಅದು ಹೇಳ್ತೀನಿ ನಾನು. ಇನ್ನೊಂದು ಪಾಯಿಂಟಲ್ಲಿ ಹೇಳ್ತಾರೆ ಇಲ್ಲಿ ಪ್ರಸ್ತಾವನೆಯಲ್ಲೇ, ಕಲ್ಯಾಣ ಕರ್ನಾಟಕ ಸ್ಥಳೀಯ ರಂಗದಲ್ಲಿ ಖಾಲಿರ್ತಕ್ಕಂಥ 32,177 ಹುದ್ದೆಗಳು. ನೋಡಿ ಬ್ರ್ಯಾಕೆಟಲ್ಲಿ, ಕಲ್ಯಾಣ ಕರ್ನಾಟಕ ಸ್ಥಳೀಯ ರಂಗದ ಹುದ್ದೆಗಳಲ್ಲಿ ಖಾಲಿರುವ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಈಗಾಗಲೇ ಪರಿಭಾವಿತ ಸಹಮತಿ ನೀಡಿರುತ್ತದೆ. ನೋಡಿ, ಇದೊಂದು ಪಾಯಿಂಟು. ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಲೋಕಲ್ ಕ್ಯಾಡ್ರ್, ಅದು ಕ್ಯಾಡ್ರಿಗೆ ಬರುತ್ತೆ. ಅಲ್ಲಿ ಸುಮಾರು 32,177 ಹುದ್ದೆಗಳು ಅಲ್ಲಿ ಕರೆಯೋಕ್ಕೆ. ನೆಕ್ಸ್ಟು ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲಿಕ್ಕೆ ಆಯ್ಕೆ ಪ್ರಾಧಿಕಾರಗಳಿಂದ ಕ್ರಿಯಾ ಯೋಜನೆಯನ್ನು, ಆ್ಯಕ್ಷನ್ ಪ್ಲ್ಯಾನ್ಸು ಪಡೆದು ಸಚಿವ ಸಂಪುಟದ ಅನುಮೋದನೆಗೆ ಮಂಡಿಸಲಾಗಿತ್ತು. ಕೊಟ್ಟಾದ ಮೇಲೆ ಕ್ರಿಯಾ ಯೋಜನೆಯನ್ನು ನೋಡಿ ಏನು ಮಾಡ್ತು ಸಚಿವ ಸಂಪುಟ ಸಭೆ. 17 ಇಲಾಖೆಗಳಲ್ಲಿನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಮೇಲುಸ್ತುವಾರಿಗಾಗಿ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಇವರಿಗೆ ಜವಾಬ್ದಾರಿಯನ್ನು ನೀಡಿ 34 ಇಲಾಖೆಗಳಲ್ಲಿನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಇವರಿಗೆ ಜವಾಬ್ದಾರಿಯನ್ನು ನೀಡಿ ನಿರ್ಣಯವನ್ನು ಕೈಗೊಂಡಿರ್ತಾರೆ. ಸೊ ಅದರಂತೆ ಈ ಕೆಳಕಂಡಂತೆ ಈಗ ಆದೇಶವನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಈ ಆದೇಶ ಪ್ರಿಪೇರ್ ಮಾಡಿರುವಂಥದ್ದು 24ನೇ ತಾರೀಕಲ್ಲೇ, ಅಂದರೆ ಮೊನ್ನೆ. ಬಟ್ ಅಥೆಂಟಿಕೇಟ್ ಸಿಗ್ನೇಚರ್ ಆಗಿರಲಿಲ್ಲ ಅನಿಸುತ್ತೆ ಅದು, ಹಾಗಾಗಿ ಇದು ಇವತ್ತಿಂದ ವೈರಲ್ ಆಗಿದೆ. ನಾನು ಆರಂಭದಲ್ಲೇ ನಿಮಗೆ ಹೇಳಿದ ಹಾಗೆ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಆದೇಶದ ಅನುಬಂಧ 1ರಲ್ಲಿ ನಮೂದಿಸಿರತಕ್ಕಂಥ ಸುಮಾರು ಎಷ್ಟು ಇಲಾಖೆ ಬರುತ್ತೆ, ನೆಕ್ಸರ್ 1ನಲ್ಲಿ ಅವ್ರು ಕೊಟ್ಟಿರೋದು 17 ಇಲಾಖೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡಲಿಕ್ಕೆ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಇವರಿಗೆ ಸಚಿವ ಸಂಪುಟವು ಜವಾಬ್ದಾರಿಯನ್ನು ನೀಡಿದೆ. ಜೊತೆಗೆ ಇನ್ನೊಂದೇನಿಲ್ಲಿ, ಈ ಆದೇಶದ ಅನುಬಂಧ 2ರಲ್ಲಿ ನಮೂದು ಮಾಡಿರತಕ್ಕಂಥ 34 ಇಲಾಖೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡಲಿಕ್ಕೆ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಇವರಿಗೆ ಸಚಿವ ಸಂಪುಟವು ಜವಾಬ್ದಾರಿಯನ್ನು ನೀಡಿ ಇಲ್ಲಿ ಆದೇಶವನ್ನು ಮಾಡಿದೆ. ಎಲ್ಲ ರೆಸ್ಪಾನ್ಸಿಬಿಲಿಟೀಸನ್ನು ಸಂಬಂಧಪಟ್ಟವರಿಗೆ, ಕನ್ಸರ್ನ್ ಆಫೀಸರ್ಸ್ಗೆ, ಸೆಕ್ರೆಟರೇಟ್ಗೆ ಕೊಟ್ಟಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನು ಕೊಟ್ಟು. ಸೊ ಇದು ಸ್ವಾಗತ ಮಾಡಬೇಕಾಗಿರತಕ್ಕಂಥ ವಿಚಾರ. ಆದರೆ ಏನು ಮಾಡಬೇಕು ಅದು ಮಾಡ್ತಿಲ್ವಲ್ಲ. ಈಗ FD ಅಪ್ರೂವಲ್ ಪಾಸ್ ಆಗಿದೆ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಪಾಸ್ ಆಗಿದೆ, ಈಗೇನು ಮಾಡಬೇಕು, ಗೆಜೆಟ್ ನೋಟಿಫಿಕೇಷನ್ ಆಗಬೇಕು. ಸೊ ನೋಡಿ, ಇಲ್ಲಿ ಹೇಳ್ತಾರೆ ಕೊನೆ ಪ್ಯಾರಾಗ್ರಾಫಲ್ಲಿ, ಇಲ್ಲಿ ಮೇಲಿನ ಎಲ್ಲ ನೇರ ನೇಮಕಾತಿ ಹುದ್ದೆಗಳಿಗೆ ಮುಂದಿನ 2 ತಿಂಗಳುಗಳಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲಿಕ್ಕೆ ಅಂತ. ಸೊ ವಿತಿನ್ 2 ಮಂತ್ಸಲ್ಲಿ ಫಸ್ಟು ಅಫಿಷಿಯಲ್ ನೋಟಿಫಿಕೇಷನ್ ಮಾಡ್ತೀವಿ ಅಂತ. ಮುಂದಿನ 4 ತಿಂಗಳಲ್ಲಿ
ಅಫಿಷಿಯಲ್ ನೋಟಿಫಿಕೇಶನ್ ಮಾಡಿದ ನಂತರ ಎಕ್ಸಾಮ್ ಕಾಲ್ಫರ್ ಮಾಡ್ತೀವಿ ಅಂತ. ನೆಕ್ಸ್ಟು ಮುಂದಿನ 6 ತಿಂಗಳುಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ನೇಮಕಾತಿ ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಲಿಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚನೆಯನ್ನು ನೀಡಲಾಗಿದೆ. ಸೊ ಇವ್ರದ್ದೇನು ಟಾರ್ಗೆಟ್ ಹಾಗಾದರೆ ಸುಮಾರು 1 ರಿಂದ 1.5 ವರ್ಷದ ಒಳಗಡೆ ಈ ನೇಮಕಾತಿಗೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಎಲ್ಲವನ್ನು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಇವರು ಈ ಥರ ಒಂದು ಪ್ಲ್ಯಾನ್ ಮಾಡಿ ಈಗ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಈಗ, ಆಯಿತಾ. ಸೊ ಈಗ ನೋಡಿ, ಇದು ಆ್ಯಕ್ಚುಲಾಗಿ ದಯಮಾಡಿ ಇಲಾಖೆಯಿಂದ ಇನ್ನು ಯಾವುದೇ ರೀತಿ ಈ ಥರದ ಪ್ರತಿಗಳನ್ನು ಯಾರೂ ನಿರೀಕ್ಷೆ ಮಾಡಬಾರ್ದು, ಇಲಾಖೆಯವರು ಬಿಡುಗಡೆ ಮಾಡಬಾರ್ದು, ಸಾಕಾಗ್ಬಿಡಿದೆ. ಇನ್ನೇನಪ್ಪ ಅಂತಂದರೆ ಅಫಿಷಿಯಲ್ ನೋಟಿಫಿಕೇಷನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಇಲಾಖೆಗಳು ಈಗ ಯಾವ್ಯಾವ ಇಲಾಖೆಗಳ ಒಂದು ಅಧಿಕೃತ ಅಧಿಸೂಚನೆ ಮಾಡಬೇಕು ಅಂತ ಇಲಾಖೆಯವರು ಈಗಾಗಲೇ ಸಭೆಯನ್ನು ಕರೆದು ಎಲ್ಲ ರೀತಿಯ ಚರ್ಚೆ ನಡೆಸಿ ಒಂದು ಡಿಸಿಷನ್ಗೆ ಬಂದಿದ್ದಾರೋ ಇಮಿಡಿಯೇಟು ಆ ಅಧಿಕೃತ ಅಧಿಸೂಚನೆಯನ್ನು ಮಾಡಿ ಅದಾದಮೇಲೆ ಅಲ್ಲಿ ಡೇಟ್ ಮೆನ್ಷನ್ ಆಗಿರುತ್ತೆ, ಇಮಿಡಿಯೇಟ್ ಏನು ಮಾಡಬೇಕು, ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಬಿಟ್ಟು ಮತ್ತೆ ಸುತ್ತೋಲೆ ಹಾಕೋದು, ಮತ್ತೆ ಜ್ಞಾಪನಾ ಪತ್ರ ಹಾಕೋದು, ಮತ್ತೆ ಕರ್ನಾಟಕ ಸರ್ಕಾರದ ನಡವಳಿಕೆಗಳು ಅಂತ ಹೇಳ್ಬಿಟ್ಟು ಇವೆಲ್ಲ ಬಿಡೋದು, ಇದಾಗಲ್ಲ. ಇದು ನೋಡಿ ನಮಗೂ ಸಾಕಾಗ್ಬಿಟ್ಟಿದೆ. ಈಗ ಈ ಆದೇಶವನ್ನು ಸಚಿವ ಸಂಪುಟ ಪ್ರಕರಣ ಸಂಖ್ಯೆ, ಪ್ರತಿಯೊಂದು ಸಚಿವ ಸಂಪುಟದ ಪ್ರಕರಣ ಸಂಖ್ಯೆಗಳಿಗೂ ಒಂದೊಂದು ನಂಬರ್ ಅಂತ ಇರುತ್ತೆ. ದಟ್ ಈಸ್ 332. ಬಲ್ಭಾಗದಲ್ಲಿ ಅದಕ್ಕೆ ಒಂದು ಇಯರ್ ಇರ್ತಿದೆ. ಪ್ರೆಸೆಂಟ್ ಇಯರು 2026ರಲ್ಲಿ ದಿನಾಂಕ 20/6/2026 ಸಚಿವ ಸಂಪುಟವು ನೀಡಿದಂಥ ನಿರ್ದೇಶನದ ಅನುಸಾರ ಇದನ್ನು ನಾವು ಹೊರಡಿಸಲಾಗಿದೆ ಅಂತ ಹೇಳಿದ್ದಾರೆ. ಕರ್ನಾಟಕದ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, ಆಯಿತಾ. ಈಗ ಯಾವ್ಯಾವ ಇಲಾಖೆಗಳಿಂದ ನೋಟಿಫಿಕೇಷನ್ ಮಾಡಬೇಕು ಅಂತ ಇಲ್ಲಿ ಅನೆಕ್ಸರ್ 1 ಮತ್ತು ಅನೆಕ್ಸರ್ 2 ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನು ಒಂದು ಕಡೆಯಿಂದ ಇದನ್ನು. ಸೊ ಮೊದಲನೇ ನೋಡಿಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಕೃಷಿ ಇಲಾಖೆ. ನೆಕ್ಸ್ಟು ಪಶುಸಂಗೋಪನಾ ಇಲಾಖೆ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಈ ಇಲಾಖೆಗಳಂತೂ ಹಿಡಿದೋಗ್ಬಿಟ್ಟಿದ್ದು ಅಂತ ಅನಿಸುತ್ತೆ. ಮೇ ಬಿ ಇಲ್ಲಿ ಎಷ್ಟು ವರ್ಷಗಳಾಗ್ಬಿಟ್ಟಿದೆ ಇವೆಲ್ಲ ಕನ್ಫರ್ಮ್ ಮಾಡಿ. ತೋಟಗಾರಿಕಾ ಇಲಾಖೆ, ರೇಷ್ಮೆ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ಸಹಕಾರ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು. ಇನ್ನು ಅದನ್ನು ಬಿಟ್ಟರೆ ಪರಿಶಿಷ್ಟ ಪಂಗಡಗಳ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ನೆಕ್ಸ್ಟು ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಇಂಧನ ಇಲಾಖೆ, ಲೋಕೋಪಯೋಗಿ ಇಲಾಖೆ. ಸೊ ನೆಕ್ಸ್ಟು ಈಗ ನೋಡಿ ಇಲ್ಲಿದೆ ಅನಿಸುತ್ತೆ 18 ಅದು ಅಷ್ಟೇ. ಅದು ಅನೆಕ್ಸರ್ 1 ಕಂಪ್ಲೀಟ್ ಆಗಿದೆ. ಈಗ ಅನೆಕ್ಸರ್ 2 ಅಲ್ಲಿ ಬಹುಬೇಡಿಕೆ ಇರುವಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೇ ಬಿ ಆಡಳಿತ ಸುಧಾರಣೆ, ಕೌಶಲ್ಯಾಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಆರ್ಥಿಕ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತಿದೆ. ಇನ್ನೊಂದು ದಟ್ ಈಸ್ ವೆರಿ ಇಂಪಾರ್ಟೆಂಟು, ದ ಮೋಸ್ಟ್ ಡಿಮಾಂಡೆಡ್ ಡಿಪಾರ್ಟ್ಮೆಂಟು ನೋಟಿಫಿಕೇಷನ್ ಆಗಬೇಕಾಗಿರೋದು, ದಟ್ ಈಸ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ನೋಡಿ ಇವೆರಡು ಇಲಾಖೆಗಳಿಗೂ ಮೊದಲನೇ ಪ್ರಯಾರಿಟಿ ಕೊಡಬೇಕು. ಶಿಕ್ಷಣ ಮತ್ತು ಆರೋಗ್ಯ ಭಾಳ ಮುಖ್ಯ ಅಂತಾರೆ, ದುರಂತ ಏನು ಇವೆರಡೇ ಮೂಲೆ ಗುಂಪಾಗಿರೋದು. ಈಗ ಉನ್ನತ ಶಿಕ್ಷಣ ಇಲಾಖೆ, ಒಳಾಡಳಿತ ಇಲಾಖೆ, ವಸತಿ ಇಲಾಖೆ, ವಾರ್ತಾ ಇಲಾಖೆ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯೋಜನೆ ಇಲಾಖೆ, ಕಾನೂನು ಇಲಾಖೆ. ಇಷ್ಟು ಇಲಾಖೆಗಳನ್ನು ಅನೆಕ್ಸರ್ಲಿ ಹೇಳಿದ್ದಾರೆ. ಇನ್ನೂ ಇದೆ ಇಲ್ಲಿ ನೋಡಿ 27ರಿಂದ ಅಪ್ ಟು 34 ತನಕ. ಇದೊಂದು ಈ ಕಾಪಿನ ಈಗಾಗಲೇ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ದೀನಿ, ನೀವು ಅಲ್ಲಿ ಕೂಡ ನೋಡ್ಕೊಳ್ಬೋದು. ಯಾರು ಜಾಯ್ನ್ ಆಗಿಲ್ವೋ ದಯಮಾಡಿ ನಮ್ಮ 2 ವಾಹಿನಿಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ನಾನು. ಹಾಗೆಯೇ ನಮ್ಮ ವಾಹಿನಿಗೆ ಮೆಂಬರ್ ಆಗಬೇಕು ಅಂತ ನೀವು ಬಯಸಿದ್ದೇ ಆದಲ್ಲಿ, ಸೊ ಅದಕ್ಕೂ ಕೂಡ ಮೆಂಬರ್ ಆಗ್ತಕ್ಕಂಥ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಹಾಗಾಗಿ ಇದು ಇಮಿಡಿಯೇಟ್ ಬಂತಲ್ಲ, ಇದೊಂದು ಸರ್ಕಾರದ ಆರ್ಡ್ರು, ಹಾಗಾಗಿ ಇದು ನಿಮ್ಗೆ ಹೇಳಲೇಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದ್ದೀನಿ. ಇನ್ ಕೇಸ್ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ರೆಸ್ಪಾಂಡ್ ಮಾಡ್ತಕ್ಕಂಥ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.